ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮಗೆ. ಸೊ ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ, ಮಶ್ರೂಮ್ ಬಿರಿಯಾನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನ್ ವೆಜ್ ತಿಂದೇ ಇರೋರಿಗೆ ಮಶ್ರೂಮ್ ಐಟಮ್ಸು ತುಂಬ ಇಷ್ಟ ಆಗುತ್ತೆ. ಸೊ ನಾನು ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕುಕ್ಕರು ಬಿಸಿಗೆ ಇಟ್ಕೊಂಡಿದ್ದೆ. ಸೊ 3 ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಸೊ ತುಪ್ಪ 2 ಸ್ಪೂನ್ ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ, ನಾನಿಲ್ಲಿ 1 kg ಅಕ್ಕಿಗೆ ಮಾಡ್ತಾ ಇರೋದು. ಸೊ ನೀವು ಅಷ್ಟೇ ಮನೆಯಲ್ಲಿ ಕ್ವಾಂಟಿಟಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ತೊಗೊಳ್ಳಿ. ಅಳತೆ ತುಂಬ ಮುಖ್ಯ ಆಗುತ್ತೆ. ಕೆಲವ್ರಿಗೆ ಅಳತೆ ಹಾಗೆ ಹಾಕಿ ಮಾಡ್ತಾರೆ. ಸೊ ಕೆಲವರು ಬ್ಯಾಚುಲರ್ಸ್ಗೆಲ್ಲ ತುಂಬ ಈಸಿ ಇರುತ್ತೆ. ನಾನು ಯಾವುದೇ ಮಸಾಲೆ ರುಬ್ಬಿ ಮಾಡ್ತಾಯಿಲ್ಲ, ತುಂಬ ಈಸಿಯಾಗಿ ತೋರಿಸ್ಕೊಡ್ತಾಯಿದ್ದೀನಿ. 1 ಪೀಸು ಚಕ್ಕೆ, 2 ಪೀಸು ಲವಂಗ, ಸೊ ಹಾಗೆ 2 ಪೀಸು ಏಲಕ್ಕಿ ತೊಗೊಂಡಿದ್ದೀನಿ. 1 ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೆ. ಹಾಗೆ ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ಪೈಸಿಯಾಗಿ ಇರುತ್ತೆ ಅಂತ ಹೇಳಿ 2 ಹಸಿಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಿರಿಯಾನಿ ಐಟಮ್ಸಲ್ಲಿ ನಾವು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಸೊ ಟೇಸ್ಟು ಅಷ್ಟೇ ಚೆನ್ನಾಗಿ ಸಹ ಇರುತ್ತೆ. ಫುಲ್ ಗೋಲ್ಡನ್ ಕಲರ್ ಬರೋ ತನಕ ನೀವು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಟೊಮೆಟೊ ತೊಗೊಂಡಿದ್ದೆ. ಹುಳಿ ಟೊಮೆಟೊ 2 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಈರುಳ್ಳಿ ಮತ್ತು ಟೊಮೆಟೊ, ಸೊ ಹಾಗಾದರೆ ಚೆನ್ನಾಗಿರುತ್ತೆ. ಸೊ ನೋಡಿ, ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನು ಉಪ್ಪು ತೊಗೊಂಡಿದ್ದೀನಿ. ನೀವು ಅಷ್ಟೇ ಉಪ್ಪು ನೋಡಿಕೊಂಡು ತೊಗೊಳ್ಳಿ. ಉಪ್ಪು ಸ್ವಲ್ಪ ಜಾಸ್ತಿ ಆದರೂ ಸಹ ತಿನ್ನೋಕ್ಕೆ ರುಚಿ ಇರಲ್ಲ. ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ತೊಗೊಂಡಿದ್ದೀನಿ. ನಾವು ಎಲ್ಲ ಅಡುಗೆ ಮಾಡ್ತೀವಿ, ಬಟ್ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಿರ್ತಾರಲ್ವ. ಸೊ ಎಲ್ಲ ಹೊಸ ರೀತಿ ಟ್ರೈ ಮಾಡ್ತಿರಬೇಕು. ಹಾಗಾದರೆ ನಮಗೂ ಸಹ ಹೊಸ ಅಡುಗೆ ಮಾಡಿದ್ದೀವಿ ಅನ್ನೋ ಒಂದು ಫೀಲ್ ಆಗುತ್ತೆ. ನಾನೀಗ ಸ್ಪೈಸಸ್ಸು ಸೇರಿಸ್ತಾ ಇದ್ದೀನಿ. ಧನಿಯಾ ಪೌಡರು 1 ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನು, ಸೊ ಹಾಗೆ ಗರಂ ಮಸಾಲ 1 ಸ್ಪೂನು, ಬಿರಿಯಾನಿ ಮಸಾಲ 1 ಸ್ಪೂನು, ಇಷ್ಟನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಹಾಗೆ ಅರಿಶಿನ 1/2 ಸ್ಪೂನ್ ತೊಗೊಂಡಿದ್ದೆ, ಸೊ ಅದು ಸ್ಕಿಪ್ ಆಗಿದೆ. ಸೊ ಈಗ ನಾನು ಮಶ್ರೂಮ್ ತೊಗೊಂಡಿದ್ದೀನಿ. ಮಶ್ರೂಮ್ 2 ಪಾಕೆಟ್ ಮಶ್ರೂಮ್ ತೊಗೊಂಡಿದ್ದೆ. ಸೊ ಏನಪ್ಪ ಅಂತಂದರೆ ಹಳ್ಳಿ ಸೈಡು ಸಿಗುವಂತಹ ಮಶ್ರೂಮು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಟ್ ಸಿಟಿಯಲ್ಲಿ ಪಾಕೆಟ್ಸ್ ಅಲ್ವಾ, ಸೊ ಅಷ್ಟು ಟೇಸ್ಟು ಕೊಡಲ್ಲ. ಬಟ್ ಹಸ್ಬೆಂಡ್ಗೆ ಮಕ್ಕಳಿಗೆ ತುಂಬ ಇಷ್ಟ ಇದು ಮಶ್ರೂಮಲ್ಲಿ ನಾನು ತುಂಬ ಬೇರೆ ಬೇರೆ ಐಟಮ್ಸ್ ಮಾಡ್ತೀನಿ, ಬಟ್ ಕೆಲವೊಂದಷ್ಟೇ ನಾನು ಅಪ್ಲೋಡ್ ಮಾಡಿರ್ತೀನಿ. ನೆಕ್ಸ್ಟ್ ಟೈಮಲ್ಲಿ ಕಬಾಬ್ ಮಾಡುವಂಥದ್ದು ಸಹ ತೋರಿಸ್ಕೊಡ್ತೇನೆ ಮಶ್ರೂಮಲ್ಲಿ. ಸೊ ನನಗೆ ಇದು ರಿಕ್ವೆಸ್ಟೆಡ್ ವಿಡಿಯೋ. ನನ್ನ ಫ್ರೆಂಡ್ ಒಬ್ಬರು ಹೇಳಿದರು, ಪ್ಲೀಸ್ ಮಶ್ರೂಮ್ ಬಿರಿಯಾನಿ ಮಾಡಿ ಅಂತ ಹೇಳಿ. ಬಟ್ ಅವ್ರೀಗ ಊರಲ್ಲಿದ್ದಾರೆ. ಸೊ ಅದಕ್ಕಾಗಿ ಅವರಿಗೋಸ್ಕರ, ಫ್ರೆಂಡ್ ನಿನಗೋಸ್ಕರ ಇದು ಬಿರಿಯಾನಿ ಮಾಡ್ತಿರೋದು. ವಿಡಿಯೋನ ಪೂರ್ತಿ ನೋಡು, ನೀನು ಸಹ ಟ್ರೈ ಮಾಡು, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡೋ ತಿಳಿಸು. ಸೊ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಶ್ರೂಮ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಮೊಸರು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 1/4 ಲೀಟ್ರಲ್ಲಿ ಅರ್ಧ ತೊಗೊಂಡಿದ್ದೀನಿ, ಅಂತಂದರೆ ಒಂದು 4-5 ಸ್ಪೂನು ಅಷ್ಟೇ. 4-5 ಸ್ಪೂನು ಮೊಸರನ್ನ ತೊಗೊಳ್ಳಿ. ಈಗ ನಾನು ಕೊತ್ತಂಬರಿ ಪುದೀನ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಹಸಿ ಸ್ಮೆಲ್ ಹೋಗಬೇಕು, ತುಂಬ ರುಚಿ ಇರುತ್ತೆ. ಸೊ ನಾನಿಲ್ಲಿ ಬಾಸುಮತಿ ಅಕ್ಕಿ ಮತ್ತು ನಾರ್ಮಲ್ ಅಕ್ಕಿ 2 ಸೇರಿ 1 kg ತೊಗೊಂಡಿದ್ದೆ. ಅದನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದು ಒಂದು 10 ನಿಮಿಷ ನೀರಲ್ಲೇ ನೆನೆಸ್ಕೊಂಡಿದ್ದೆ. ಈಗ ನಾನು ಅದನ್ನು ಸಹ ಸೇರಿಸ್ತಾ ಇದ್ದೀನಿ. 3-4 ಡೇಸಿಂದ ಯಾವುದೂ ವಿಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ. ಸೊ ಹಾಗಾಗಿ ವಾಯ್ಸು ಸರಿಯಾಗಿ ಕ್ಲಿಯರಾಗಿ ಬರ್ತಿಲ್ಲ. ಸೊ ನನ್ನ ವಾಯ್ಸು ನಿಜವಾಗ್ಲೂ ಚೆನ್ನಾಗಿಲ್ಲ, ಯಾರೂ ಬೇಜಾರು ಮಾಡ್ಕೊಳ್ಳದೆ ವಿಡಿಯೋ ನೋಡಿ. ಹಾಗೆ ಮತ್ತು ವಿಡಿಯೋಸಲ್ಲಿ ಹೇಗಿದೆ ಅಂತ ಹೇಳಿ ನೀವು ಸಹ ತಿಳಿಸಿ. 1 kg ಅಕ್ಕಿ ಅಂದರೆ ಸಮ ತೊಗೋಬೇಕಲ್ವ. ಸೊ ನಾನಿಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ಅಷ್ಟೇ ನೀರು ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡೋದ್ರಿಂದ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವೋ ಅದ್ರ ಸಮ ತೊಗೋಬೇಕಲ್ವ. ಸೊ ಹಾಗಾಗಿ 1 ಲೋಟ ಅಕ್ಕಿಗೆ 3 ಲೋಟ ನೀರು ತೊಗೊತಿದ್ದೆ ನಾನು. 2 ಲೋಟ ಅಕ್ಕಿಗೆ ಈಗ 4 ಲೋಟ ನೀರು ಅಷ್ಟೇ ತೊಗೊಂಡಿದ್ದೀನಿ ನಾನು, ಸಮ ತೊಗೊಂಡಿದ್ದೀನಿ. ಸೊ ನೋಡಿ, 1 ವಿಸಿಲ್ ಕೂಗಿಸ್ಕೊಂಡ್ರೆ ರುಚಿಕರವಾದಂತಹ ಮಶ್ರೂಮ್ ಎಗ್ ಬಿರಿಯಾನಿ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಸೊ ಹಾಗೆ ಸಂಡೇ ಸ್ಪೆಷಲ್ಲಾಗೂ ಸಹ ಮಾಡ್ಕೋಬಹುದು ಇದನ್ನು. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು.
ಬಿರಿಯಾನಿ ಪ್ರಿಯರಿಗೆ, ವೆಜ್ ಪ್ರಿಯರಿಗೆ, ಅದರಲ್ಲಿ ಬಿರಿಯಾನಿ ತಿನ್ನಬೇಕು ಅಂತ ಇರೋರಿಗೆ ಈ ಥರ ಟ್ರೈ ಮಾಡಿ. ನಮಗಂತೂ ತುಂಬ ಇಷ್ಟ ಆಯಿತು. ಸೊ ನೋಡಿ, ನಾನೀಗ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಫ್ರೆಂಡ್ಸ್. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಾನು ಮಾಡುವಂತಹ ಪ್ರತಿ ವಿಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಹೇಗಿದೆ ಅಂತ ಹೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ. ಬೇರೆ ಏನಾದರೂ ಚೇಂಜಸ್ ಇದ್ದರೆ ಹೇಳಿ, ಖಂಡಿತ ನಾನು ಸಹ ಟ್ರೈ ಮಾಡ್ಕೋತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.